ಅವರಿಗೆ ನಮಸ್ಕಾರ, ಚಿಕ್ಕವರಿಗೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಇವತ್ತು ತಮ್ಮನೇಲಿ ನೋಡೇ ಇರ್ತೀರಾ, ನಾವು ಒಂದು ಬೈಕಿನ ಓನರ್ ರಿವ್ಯೂ ಮಾಡ್ತಿದ್ದೀವಿ. ಸೊ ನೋಡ್ತಿರ್ಬೋದು RTX 300 ನಮ್ಮ ಜೊತೆ ಇದೆ. ಅವ್ರ ಓನರ್ ಹರ್ಷ ಬ್ರೋ ಕೂಡ ನಮ್ಮ ಜೊತೆ ಇದ್ದಾರೆ. ಈಸ್ ದ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಅಂತ ಹೇಳ್ಬೋದು ಯೂಟ್ಯೂಬರ್ ಇದ್ದಾರೆ ನಮ್ಮ ಜೊತೆ. ಅವರು ನಮ್ಮ ಫ್ರೆಂಡೇನೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರನ್ನ ಕೇಳೋಣ ಹೇಗಿತ್ತು ಗಾಡಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಬನ್ನಿ ಬ್ರೋ. ಸೊ ಇವರೇ ನಮ್ಮ ಹರ್ಷ ಬ್ರೋ. ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಇಸ್ ಚಾನಲ್, ಕನ್ನಡ ವೀಲರ್ಸ್ ಅಂತ ಅವ್ರ ಚಾನಲ್ ಹೆಸರಿದೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಬ್ರೋ, ಫಸ್ಟ್ ಕ್ವಶನ್ ನಮ್ಮ ವ್ಯೂವರ್ಸ್ ಕಡೆಯಿಂದ ಬಂದಿದ್ದು ಏನಂದರೆ, ರಿಯಲ್ ಟೈಮ್ ಮೈಲೇಜ್ ಎಷ್ಟು, ಫುಲ್ ಟ್ಯಾಂಕಲ್ಲಿ ಮೈಲೇಜ್ ಎಷ್ಟು, ರೇಂಜ್ ಎಷ್ಟು ಬಂದಿತ್ತು ಬ್ರೋ ಇದ್ರದ್ದು? ಸಿಟಿ ಒಳಗಡೆ 27 to 30 ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇಲಿ ನೀವು ಆರಾಮಾಗಿ 35 ಕ್ರೂಸ್ ಕಂಟ್ರೋಲ್ ಹಾಕೊಂಡು ಹೋಗ್ತೀನಿ, ಬಿಲೋ 6000 RPM ಮೇಂಟೈನ್ ಮಾಡ್ತೀನಿ ಅಂದ್ರೆ 30 to 35 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು 37, 39 ತನಕನೂ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಫುಲ್ ಟ್ಯಾಂಕ್ ರೇಂಜ್ ಬಂದು 400, 420, 450 ಒಳಗಡೆ ಇದೆ. ರಿಸರ್ವ್ ಬರೋ ತನಕ ಒಂದು 350 ಕಿಲೋಮೀಟರ್ಸ್ ಓಡಿಸ್ಬೋದು, 350 ಅಷ್ಟು ಓಡಿಸ್ಬೋದು. ಆಮೇಲೆ ತುಂಬಾ ರೈಡ್ಸ್ ಮಾಡಿದ್ದೀನಿ, ಅದರಲ್ಲಿ ನನಗೆ ಪಕ್ಕ ಕೊಟ್ಟಿದೆ, ಅದು 350 ರೇಂಜ್ ಕೊಟ್ಟಿದೆ, ಅಂದ್ರೆ ಅಪ್ ಟು ರಿಸರ್ವ್. ಬ್ರೋ, ಯಾವ ವರ್ಷನ್ ಅಂತ ತಿಳ್ಕೊಬೋದಾ? ಇದು ವೇರಿಯಂಟ್ ಬಂದು BTO ಅಂತ. ಇದರಲ್ಲಿ RTX ಅಲ್ಲಿ 3 ವೇರಿಯಂಟ್ ಬರುತ್ತೆ ಒಟ್ಟು, ಬೇಸ್, ಟಾಪ್ ಮತ್ತೆ BTO ಅಂತ. ಅದರಲ್ಲಿ ಇದು ಟಾಪ್ ಆಫ್ ದಿ ಲೈನ್ BTO ಅಂತ ವೇರಿಯಂಟ್. ಅಂದ್ರೆ ಎಲ್ಲಾದ್ರೂ ಆಕ್ಸೆಸರೀಸ್ ಎಲ್ಲ ಕಂಪ್ನಿ ಫಿಟೆಡ್ ಬರುತ್ತಾ ಏನು? ಇದೆಲ್ಲ OEM ಆಕ್ಸೆಸರೀಸ್, ಬಟ್ ಯಾವ್ದು ಕಂಪ್ನಿಯಿಂದ ಕೊಟ್ಟಿರಲ್ಲ. ಇದೊಂದು ವೈಸರ್ ಮತ್ತೆ ಬ್ಯಾಕ್ ಸೈಡ್ ಸ್ಯಾರಿ ಗಾರ್ಡ್ ಮಾತ್ರ ಕಂಪ್ನಿಯಿಂದ ಆನ್ ರೋಡ್ ಪ್ರೈಸ್ ಅಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ನ OEM ಹಾಕ್ಸ್ಕೋಬಹುದು, ಅಥವಾ ಹೌದು ಎಕ್ಸ್ಟ್ರಾ ಪರ್ಚೇಸ್ ಮಾಡಬಹುದು. ಇದು ಆನ್ ರೋಡ್ ಪ್ರೈಸ್ ಎಲ್ಲ ಎಷ್ಟು ಬರುತ್ತೆ? BTO ಆನ್ ರೋಡ್ ಪ್ರೈಸ್ ಬಂದು 2.94 lakhs ಆನ್ ರೋಡ್ ಕರ್ನಾಟಕ. ಬೇಸ್ ವೇರಿಯಂಟ್ 2.57 ಆಗುತ್ತೆ, ಟಾಪ್ ವೇರಿಯಂಟ್ ಬಂದು 2.74 ಆಗುತ್ತೆ. ಇದು 2.94. ಇದರಲ್ಲಿ ಗ್ರೀನ್ ಕಲರ್ ಒಂದಿದೆ, ಅದು 3 lakhs ಆಗುತ್ತೆ ಆನ್ ರೋಡ್. ಕರ್ನಾಟಕದಲ್ಲಿ ಫಸ್ಟ್ BTO ವೇರಿಯಂಟ್ ಅಂತ ಕೇಳ್ಪಟ್ಟೆ. ನಿಮ್ಗೆ ಯಾವಾಗ ಇದು ಬುಕ್ ಮಾಡಿದ್ರಿ? ಎಷ್ಟು ಟೈಮ್ ಪೀರಿಯಡ್ ಬೇಕಿತ್ತು ಡೆಲಿವರಿ ಬರಕ್ಕೆ? ಅಕ್ಟೋಬರ್ ಅಲ್ಲಿ ಈ ಗಾಡಿ ಲಾಂಚ್ ಆಗಿದ್ದು RTX. ನನಗೆ ಡ್ರೀಮ್ ಬೈಕ್ ಅಂತಾನೆ ಹೇಳ್ಬೋದು, ಯಾಕೆ ನನಗೆಲ್ಲ ಏನೇನು ಫೀಚರ್ಸ್ ಬೇಕಾಗಿತ್ತು ಅದೆಲ್ಲ ಇದರಲ್ಲಿ ಕೊಟ್ಟಿದ್ರು. ತಕ್ಷಣಕ್ಕೆ ಬುಕ್ ಮಾಡಿದ್ದೆ. BTO ಬೇರೆ ಕಡೆ ಎಲ್ಲ ಡೆಲಿವರಿ ಸ್ಟಾರ್ಟ್ ಆಗಿತ್ತು, ಆಲ್ಮೋಸ್ಟ್ ಜನವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿತ್ತು. ನನಗೆ ಮಾರ್ಚ್ ಫಸ್ಟ್ ವೀಕಲ್ಲೇ ಡೆಲಿವರಿ ಬಂತು. ನಾನು ಚೆಕ್ ಮಾಡಿದಾಗ ಬ್ಲೂ BTO ಯಾವುದು ಇದಾಗಿರಲಿಲ್ಲ, ಸೇಲ್ ಆಗಿರಲಿಲ್ಲ ಕರ್ನಾಟಕದಲ್ಲಿ. ಮತ್ತೆ ನನಗೆ ಫಸ್ಟ್ ಸಿಕ್ತು ಗಾಡಿ. ಹಾಗೆ ಮತ್ತೆ ಕಂಫರ್ಟೇಬಲ್ನೆಸ್ ಬಗ್ಗೆ ಮಾತಾಡಿದ್ರೆ, ರೈಡರ್ಗೂ ಮತ್ತೆ ಪಿಲಿಯನ್ಗೂ ಹೇಗೆ ಕಂಫರ್ಟೇಬಲ್ ಆಗಿದೆಯಾ? ಲಾಂಗ್ ಕಂಫರ್ಟ್ ಇದೆ, ಒಳ್ಳೆ ಲಾಂಗ್. ಇದು ಟೂರಿಂಗ್ ಫೋಕಸ್ಡ್ ಗಾಡಿ, ಇದು ಮೈನ್ ಆಗಿ ಟೂರ್ ಮಾಡೋದಕ್ಕೆ ಮಾಡಿಸಿದಂಗಿದೆ. ಕಂಫರ್ಟ್ ಸೀಟ್ ವೈಡ್ ಇದೆ, ಪಿಲಿಯನ್ಗೂ ಕೂಡ ವೈಡ್ ಆಗಿದೆ, ಗ್ರಿಪ್ ಇದೆ ಹಿಂದ್ಗಡೆ ಹ್ಯಾಂಡಲ್ ಬಾರ್ ಇಟ್ಕೊಳ್ಳೋಕೆ. ಪಿಲಿಯನ್ ಫುಟ್ ರೆಸ್ಟ್ ಹಾಕ್ಸ್ಕೊಂಡ್ರೆ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಕಂಫರ್ಟ್ ಸಿಗುತ್ತೆ. ಮತ್ತೆ ರೈಡಿಂಗ್ ಟ್ರಯಾಂಗಲ್ ಕೂಡ ಚೆನ್ನಾಗಿದೆ, ಲಾಂಗ್ ರೈಡ್ ಹೋಗೋದಕ್ಕೆ ಅಂತಾನೆ ಮಾಡಿಸಿದ್ದಾರೆ. ಫುಟ್ ಪೆಗ್ಗು ಅಷ್ಟೇ ಸ್ವಲ್ಪ ಮುಂದಕ್ಕಿದೆ, ಹಾಗಾಗಿ ನಮಗೆ ಲಾಂಗ್ ರೈಡ್ ಅಲ್ಲಿ ನಮಗೆ ಕಂಫರ್ಟ್ ಕೊಡುತ್ತೆ ಇದು. ಹಾಗಾದ್ರೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನೇನು ಹಾಕ್ಸಿದಾರ ಮತ್ತೆ ಎಷ್ಟು ಕಾಸ್ಟ್ ಬಿತ್ತು ಅದ್ರದ್ದು? ಓಕೆ, ಇಲ್ಲಿ ಆಲ್ಮೋಸ್ಟ್ ಅರೌಂಡ್ 10,000 rupees ಆಕ್ಸೆಸರೀಸ್ ಹಾಕ್ಸಿದೀನಿ. ಫ್ರಂಟ್ ಲುಕ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಬೀಕ್ ಇದೆ ಫ್ರಂಟ್ ಅಲ್ಲಿ. ಅಂದ್ರೆ ಇದು ಕಂಪ್ನಿ ಫಿಟೆಡ್ ಬರಲ್ಲ? ಕಂಪ್ನಿ ಫಿಟೆಡ್ ಅಲ್ಲ, ಬಟ್ ಕಂಪನಿಯ ಅಫಿಷಿಯಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಪಕ್ಕಾ ಫಿಟ್ಟಿಂಗ್ ಇರುತ್ತೆ. ಇದು 500 rupees, ಇದು 1850 ನಕಲ್ ಗಾರ್ಡ್ಸ್ TVS ದೇನೆ. ಇದು ಕ್ರಾಶ್ ಗಾರ್ಡ್ 3000 rupees ಆಗುತ್ತೆ. ಸೊ ನೆಕ್ಸ್ಟ್ ಬ್ಯಾಕ್ ಸೈಡ್ ಟೈರ್ ಅಗರ್ ಇದೆ, ಅದೊಂದು 1500 ಆಯ್ತು ನಾನು ಹಾಕ್ಸಿದಾಗ. ಅದು ಬಿಟ್ರೆ ಇಲ್ಲಿ ಇದೊಂದು ಚಾರ್ಜರ್ ನನಗೆ ಬೇಕಾಗಿತ್ತು, GoPro ಮತ್ತೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೋಸ್ಕರ ನನಗೆ ಬೇಕಾಗಿತ್ತು, ಹಂಗಾಗಿ ನಾನು ಚಾರ್ಜರ್ ನಾನೇ ಇನ್ಸ್ಟಾಲ್ ಮಾಡ್ಕೊಂಡೆ. ಅದೊಂದು 1200 ಇದೆ ಅರೌಂಡ್. ಅದು ಬಿಟ್ರೆ ಇನ್ನು ಪಿಲಿಯನ್ ಫುಟ್ ರೆಸ್ಟ್ ಇದೆ. ಆಮೇಲೆ ಸೊ ಇಷ್ಟಿದೆ, ಇಷ್ಟು ಆಕ್ಸೆಸರೀಸ್ನ ನಾನು ಸಪ್ರೇಟ್ ಆಗಿ ಹಾಕ್ಸಿದ್ದು. ಹಾಗಾದ್ರೆ ಈಗ ಯೂಟ್ಯೂಬಲ್ಲಿ ಎಲ್ಲ ಹೇಳಿರಂಗೆ ಬ್ಲೂಟೂತ್ ಮತ್ತೆ ನ್ಯಾವಿಗೇಷನ್ ಕನೆಕ್ಟಿವಿಟಿ ಇದೆ, ಅಂದ್ರೆ ಲಾಂಗ್ ಡ್ರೈವ್ ಅಲ್ಲಿ ಹೋಗೋ ಟೈಮಲ್ಲಿ ಡಿಸ್ಕನೆಕ್ಟ್ ಆಗೋದು ಆ ತರ ಏನಾರು ಆಗಿದೆಯಾ? ಹೌದು, ಸಮ್ ಟೈಮ್ಸ್ ಆಗುತ್ತೆ. ಅದು ನಿಮ್ ಫೋನ್ ಮೇಲೂ ಡಿಪೆಂಡ್ ಆಗಿರುತ್ತೆ ಕೆಲವೊಂದ್ಸತಿ. ಯಾಕಂದ್ರೆ ಫೋನಲ್ಲಿ ಹೀಟ್ ಆಗಿ ಅದು ಕಟ್ ಆಫ್ ಮಾಡಿರುತ್ತೆ ಕೆಲವೊಂದ್ಸತಿ, ಸ್ಕ್ರೀನ್ ಮಿರರಿಂಗ್ ಮಾಡ್ಬೇಕಾದ್ರೆ ಹೀಟ್ ಅಪ್ ಆದ್ರೆ. ಬಟ್ ನಾನು ಅಪ್ ಟು 300 kilometers ಕಂಟಿನ್ಯೂಸ್ ರೈಡ್ ಮಾಡ್ತೀನಿ. ಸಾಮಾನ್ಯವಾಗಿ ಇಲ್ಲಿಂದ ಕೊಯಮತ್ತೂರು ಹೋಗ್ತೀನಿ ನಾನು 300 kilometers, ಬಟ್ ಎಲ್ಲೂ ಡಿಸ್ಕನೆಕ್ಟ್ ಆಗಿಲ್ಲ. ನಂದು ರೈಡ್ ಅನಾಲಿಟಿಕ್ಸ್ ಎಲ್ಲ ಮೊಬೈಲಲ್ಲಿ TVS ಕನೆಕ್ಟ್ ಆ್ಯಪಲ್ಲೇ ನೋಡ್ಕೋಬಹುದು. ಸೊ ಅದರೆಲ್ಲ ಗೊತ್ತಾಗುತ್ತೆ 300 kilometers ಪಕ್ಕ ರೆಕಾರ್ಡ್ ಆಗಿದೆ, ಕನೆಕ್ಟ್ ಆಗಿದೆ ಅಂತ. ಮತ್ತೆ ಕಾಲ್ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಆಮೇಲೆ ನ್ಯಾವಿಗೇಷನ್ ಯೂಸ್ ಮಾಡ್ಬೋದು, ಟರ್ಮಿನೇಟರ್ನು ಮಾಡ್ಬೋದು, ಅಥವಾ ಸ್ಕ್ರೀನ್ ಮ್ಯಾಪ್ ಮಿರರಿಂಗು ಮಾಡ್ಬೋದು. ಆಮೇಲೆ ಮ್ಯೂಸಿಕ್ ಕಂಟ್ರೋಲ್ ಇದೆ, GoPro ಕಂಟ್ರೋಲ್ ಇದೆ. ಸೊ ಅದಷ್ಟು ನನಗೆ ಒಳ್ಳೆ ಯೂಸ್ಫುಲ್ ಫೀಚರ್ಸ್ ಇದರಲ್ಲಿ ಕೊಟ್ಟಿರೋದು. ಹಂಗಾದ್ರೆ ಈಗ ಸಿಟಿ ರೈಡ್ಸ್ ಅಲ್ಲಿ ಟ್ರಾಫಿಕ್ ಇರುತ್ತಲ್ಲ, ಸ್ಟಾಪ್ ಅಂಡ್ ಗೋಯಿಂಗ್ ಟ್ರಾಫಿಕ್ ಅಲ್ಲಿ ಇಂಜಿನ್ ಸ್ಟಾಲ್ ಆಗೋದು, ಮತ್ತೆ ಏನಾದ್ರು ಸ್ಟಾಪ್ ಆಗೋದು, ಗಾಡಿ ಓವರ್ ಹೀಟಿಂಗ್ ಆಫ್ ಆಗೋದು, ಆತರ ಏನಾರು
ಆ ಥರ ನಾನು ಯಾವುದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಓವರ್ ಹೀಟ್ ಬಂದು ಸುಮ್ಮನೆ ತುಂಬ ಹೊತ್ತು ನಿಲ್ಸಿದ್ರೆ 106 ಡಿಗ್ರಿಗೆ ಹೋದಾಗ ಹೀಟಾಗಿ ಗಾಡಿ ರೇಡಿಯೇಟರ್ ಫ್ಯಾನ್ ಇದೆ, ಹೆಂಗಿರೋ ಲಿಕ್ವಿಡ್ ಕೂಲ್ಡ್ ಅಲ್ವಾ, ರೇಡಿಯೇಟರ್ ಫ್ಯಾನ್ ಇದೆ, ಅದು ಆನ್ ಆಗಿ ಕೂಲ್ ಡೌನ್ ಆಗುತ್ತೆ. ಗಾಡಿ ತಗೊಂಡು 1500 ಕಿಲೋಮೀಟರ್ಸ್ ಓಡಿಸೋ ತನಕ ಅದನ್ನು ಫೇಸ್ ಮಾಡಿದೆ ನಾನು. ಬಟ್ 2000 ಆದಮೇಲೆ ನಾನು ಇದುವರೆಗೂ ಒಂದ್ಸತಿನೂ ರೇಡಿಯೇಟರ್ ಆನ್ ಆಗಿಲ್ಲ ಅದರಲ್ಲಿ. ಸೊ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಆಗ್ತಿದೆ ಇವಾಗ, ಯಾಕಂದ್ರೆ ಬ್ರೇಕ್ ಇನ್ ಆಯಿತು, ಆಯಿಲ್ ಚೇಂಜ್ ಆಯಿತು. ಈಗ ಆಲ್ರೆಡಿ 2 ಸರ್ವಿಸ್ ಮುಗಿದಿದೆ, 2 ಸತಿ ಆಯಿಲ್ ಚೇಂಜ್ ಆಗಿದೆ. ಸೊ ಟೈಮ್ ಟು ಟೈಮ್ ಆಯಿಲ್ ಚೇಂಜ್ ಆಗಿದೆ. ಜೊತೆಗೆ ಇವಾಗ ಓಡಿದೆ ಗಾಡಿ, 5000 ಕಿಲೋಮೀಟರ್ಸ್ ಓಡಿದೆ. ಇಂಜಿನ್ ಹೀಟಿಂಗು ಇವಾಗ ಸದ್ಯಕ್ಕಿಲ್ಲ, 1000 ತನಕ ಬರುತ್ತೆ. ಅದು ತುಂಬ ಜನ ಹೆದರ್ಕೋತಾರೆ, ಬಟ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, 1000 ತನಕ ಬಂದೇ ಬರುತ್ತದು ಹೀಟಿಂಗು. ಸೊ ಅದಾದಮೇಲೆ ಇವಾಗ ಹೀಟಿಂಗೇ ಇಲ್ಲ ನನಗೆ. ಸಾಮಾನ್ಯವಾಗಿ ಎಲ್ಲ ಯೂಸ್ ಟು ಆಗೋಗಿದ್ದೀನಿ, ಮತ್ತು ಹೀಟಿಂಗ್ ಜಾಸ್ತಿ ಬರ್ತಾ ಇಲ್ಲ. ಎಲ್ಲ ಟೆಂಪ್ರೇಚರು ನಾರ್ಮಲ್ ಆಗಿರುತ್ತೆ, 76 ಇರುತ್ತೆ, ಆರಾಮಾಗಿ ಓಡುತ್ತೆ. ಹಾಗಾದ್ರೆ ಟೂರಿಂಗ್ ಸೆಗ್ಮೆಂಟಿಗೆ ಅಂತ ಬಂದಾಗ ಆಫ್ ರೋಡಿಂಗಿಗೆ ಸೆಟ್ ಆಗುತ್ತಾ ಏನು? ಮಾಡ್ಬೋದು, ಆಫ್ ರೋಡಿಂಗ್ ಮಾಡ್ಬೋದು. ಇದರಲ್ಲಿ BTO ವೇರಿಯಂಟಲ್ಲಿ ಮಾಡ್ಬೋದು, ನಾರ್ಮಲ್ ವೇರಿಯಂಟಲ್ಲೂ ಮಾಡ್ಬೋದು, ಬೇಸ್ ಟಾಪಲ್ಲೂ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ 180 mm ಟ್ರಾವೆಲಿಂಗ್ ಕೊಟ್ಟಿದ್ದಾರೆ ಫ್ರಂಟ್ ಮತ್ತು ಬ್ಯಾಕ್. ಕಂಪ್ರೆಷನ್ ಅಂಡ್ ರೀಬೌಂಡು ಅಡ್ಜಸ್ಟಬಿಲಿಟಿ ಇದೆ. ನಿಮ್ಗೆ ಆಫ್ ರೋಡಿಂಗ್ ಮಾಡ್ತೀನಿ ಅಂದರೆ ಸ್ಮೂತಿಗೆ ಹಿಡ್ಕೊಂಡು ಹೋಗ್ಬೋದು. ಓಕೆ, ಸೊ ನಿಮಗೆ ಬಿಟ್ಟಿದ್ದು ಮಾಡ್ಬೋದು. ಮೈಲ್ಡ್, ತುಂಬಾ ಮೈಲ್ಡ್. ಈಗ ಸಿಗೆಗುಡ್ಡ ಹತ್ತಿಸ್ತೀನಿ ಹಾಸನದಲ್ಲಿ, ಅದೆಲ್ಲ ಆರಾಮಾಗಿ ಸ್ಪ್ಲೆಂಡರಲ್ಲೇ ಹತ್ತಿಸ್ತಾರೆ. ಬಟ್ ನಿಮಗೆ ಕಂಫರ್ಟ್ ಬೇಕು ಅಂದರೆ ಇದರಲ್ಲಿ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ಹತ್ತಿಸ್ಬೋದು ಆರಾಮಾಗಿ. ಈಗ ಈ ಬೈಕ್ ತಗೊಂಡ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ಇವಾಗ ಇದು ಸ್ಕ್ರಾಮ್ಲರ್ 400 ಇದೆ, ಮತ್ತೆ ಹಿಮಾಲಯನ್ 450 ಇದೆ, ಇದಕ್ಕೆ ಪ್ರಿಫರ್ ಮಾಡ್ತೀರಾ ಇಲ್ಲ ಅದಕ್ಕೆ ಅದ್ರ ಮೇಲೆ ಪ್ರಿಫರ್ ಮಾಡಕ್ ಹೋಗ್ತೀರಾ? ನಾನು ನನ್ನ ವಿಡಿಯೋಸಲ್ಲೆಲ್ಲ ಹೇಳೋದು ಒಂದೇನೆ, ಪ್ರಿಫರೆನ್ಸ್ ಅಂದರೆ ಲೈಕ್ ನಿಮ್ಗೇನು ನೆಸೆಸಿಟಿ ಏನು, ನೀವು ಗಾಡಿ ಯಾವುದಕ್ಕೋಸ್ಕರ ತಗೋತಾ ಇದ್ದೀರಾ, ಪ್ರಿಫರೆನ್ಸ್ ಏನು, ನೀವು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಅಫೋರ್ಡೇ ಮಾಡ್ತೀರಾ ಅಥವಾ ಅಫೋರ್ಡಿಂಗ್ ಪ್ಲಸ್ ಟೂರಿಂಗ್ ಮಾಡ್ತೀರಾ, ಮೈಲ್ಡ್ ಅಫೋರ್ಡಿಂಗ್ ಮಾಡ್ತೀರಾ, ಪೂರ್ತಿ ಟೂರಿಂಗ್ ಮಾಡ್ತೀರಾ, ಸಿಟಿ ಒಳಗೆ ಓಡಿಸಾಡ್ತೀರಾ. ಸೊ ನಿಮ್ಮ ನೀಡ್ಸ್, ಅವಶ್ಯಕತೆ ಹೇಗಿದೆ ಆಗ ನೀವು ಗಾಡಿ ತೊಗೋಬೇಕಾಗುತ್ತೆ. ಸೊ ಪಕ್ಕಾ ಟೂರಿಂಗ್ ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ಗಾಡಿ. ಸಿಟಿ ಒಳಗಡೆ 180 kg ಕರ್ಬೈಟ್ ಇದೆ, ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು ಇದು ಸಿಟಿ ಒಳಗಡೆ, ಏನೂ ತೊಂದರೆ ಇಲ್ಲ. ಟೂರಿಂಗ್ ಮಾಡ್ತೀನಿ ಅನ್ನೋರಿಗೆ ಬೆಸ್ಟ್, ಯಾಕೆಂದರೆ ಫೀಚರ್ಸ್ ಅಷ್ಟೇ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ಮ್ಯಾಪ್ ಮಿರರಿಂಗ್ ಇದೆ, ಆರಾಮಾಗಿ ಹೋಗ್ಬೋದು, ಹೆಡ್ಲೈಟ್ಸ್ ಚೆನ್ನಾಗಿದೆ. ಸೊ ಆರಾಮಾಗಿ ಹೋಗ್ಬೋದು. ಆಫ್ ರೋಡಿಂಗ್ ಮಾಡ್ತೀನಿ ಅಂದರೆ ಪಕ್ಕ ಹಿಮಾಲಯನ್ಗೆ ಹೋಗಿ, ಯಾಕೆಂದರೆ ಹಾರ್ಡ್ ಕೋರ್ ಆಫ್ ರೋಡಿಂಗ್, ಅದರಲ್ಲಿ ಪಕ್ಕ ಸ್ಪೋಕ್ ವೀಲ್ಸ್ ಕೊಟ್ಟಿರ್ತಾರೆ. ಸೊ ಆಫ್ ರೋಡ್ ಫೋಕಸ್ಡ್ ಅದು. ಸಸ್ಪೆನ್ಷನ್ ಟ್ರಾವೆಲ್ ಚೆನ್ನಾಗಿದೆ, 200 or 220 mm ಏನೋ ಇದೆ ಅದು. ಅದು ಪಕ್ಕ ಆಫ್ ರೋಡ್ ಅದು. ಅಥವಾ ಸ್ಕ್ರಾಮ್ಲರ್ ಸ್ಪೀಡ್ 400 ಹೋಗ್ತೀನಿ ಅಂದರೆ ಮೈಲ್ಡ್ ಆಫ್ ರೋಡಿಂಗ್ ಮಾಡ್ಬೋದು. ಬಟ್ ಟೂರಿಂಗಿಗೆ ಒಳ್ಳೆ ಗಾಡಿಗಳು, ಒಳ್ಳೆ ಲೋ ಎಂಡ್ ಟಾರ್ಕ್ ಇದೆ. ಬಟ್ ಇದರಲ್ಲಿ 300cc ಇಂಜಿನ್ನು, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಪವರ್ ಕಮ್ಮಿ, ಟಾರ್ಕ್ ಕಮ್ಮಿ. ಅದರಲ್ಲೇ ಮ್ಯಾನೇಜ್ ಮಾಡ್ತೀನಿ, ಟೂರಿಂಗ್ ಮಾಡ್ತೀನಿ ಅಂದರೆ ಪಕ್ಕ ಬೆಸ್ಟ್ ಗಾಡಿ ಇದು. ಓಕೆ, ಹಾಗೆ ಇದ್ದದ್ದು ಏನು ಸ್ಪೆಸಿಫಿಕೇಶನ್ಸಲ್ಲಿ ನೋಡ್ತೀನಿ ಅನ್ನೋದಾದ್ರೆ ನಿಮಗೆ ಪರ್ಫಾರ್ಮೆನ್ಸಲ್ಲಿ ಲ್ಯಾಗ್ ಆಗಿರೋದು ಏನಾರು ಆ ಥರ? ಪರ್ಫಾರ್ಮೆನ್ಸ್ ಲ್ಯಾಗ್ ಅದೇ, ಲೋ ಎಂಡ್ ಟಾರ್ಕು ಸ್ವಲ್ಪ ಕಂಪ್ಯಾರಿಟಿವ್ಲಿ ತುಂಬ 350cc 450cc ಏನಾದ್ರು ಕಂಪೇರ್ ಮಾಡ್ತೀನಿ ಅಂದರೆ ಕಮ್ಮಿ ಅನಿಸುತ್ತೆ. ಬಟ್ 250cc ಕಂಪೇರ್ ಮಾಡಿ ಇದ್ರಲ್ಲಿ ಸಗದಾಗಿ ತೊಗೊಳುತ್ತೆ. 5th ಗೇರಲ್ಲೂ ಆರಾಮಾಗಿ ತೊಗೊಳುತ್ತೆ. ಎಷ್ಟು ಟಾರ್ಕ್ ಇದೆ? 28.5 Nm ಟಾರ್ಕ್ ಇದೆ, 36 bhp ಪವರ್ ಇದೆ. ಓಕೆ ಬ್ರೋ, ಥ್ಯಾಂಕ್ ಯು ಫಾರ್ ದಿ ರಿವ್ಯೂ. ನಿಮ್ಮ ಪ್ರೀಶಿಯಸ್ ಟೈಮ್ನ ಕೊಟ್ಟಿರೋದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ಸೊ ಗೈಸ್, ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಕನ್ನಡ ವೀಲರ್ಸ್ ಅಂತ ಇದೆ, ಮರಿಬೇಡಿ, ಲೈಕ್ ಕೂಡ ಮಾಡಿ. ಲೈಕ್ ಮಾಡ್ದಲ್ಲೇ ಹೋಗಂಗೆ ಇಲ್ಲ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೂ, ಯಾಕೆಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಬೈಕ್ ರಿವ್ಯೂ, ಓನರ್ಶಿಪ್ ರಿವ್ಯೂ ತೊಗೋತೀನಿ ಅಂತ ಹೇಳಿದ್ದು ನನಗೂ ಖುಷಿ ಆಯಿತು. ತಕ್ಷಣಕ್ಕೆ ನಾನು ಅದಕ್ಕೆ ಟೈಮ್ ಏನೂ ನೋಡಲಿಲ್ಲ, ಹಾಗೆ ಬಂದುಬಿಟ್ಟೆ. ನನಗೆ ತುಂಬಾ ಖುಷಿಯಾಗಿ. ಸೊ ಆಲ್ ದಿ ಬೆಸ್ಟ್. ನಿಮ್ಮ ಚಾನಲ್ಲು ಚೆನ್ನಾಗಿ ಒಳ್ಳೆ ವ್ಯೂಸ್ ಬರಲಿ. ಸೊ ಥ್ಯಾಂಕ್ ಯು ಸೋ ಮಚ್.